ನರಸಿಂಹರಾವ್ ಟ್ರಸ್ಟ್ ಮತ್ತು ನರಸಿಂಹರಾವ್ ಎಲ್ಲಾ ವ್ಯವಹಾರಗಳಲ್ಲಿ ಅವರ ವೈಯಕ್ತಿಕ ಶೇರ್ ಏನಿದೆ ಅದನ್ನ ಅವರ ಹೆಂಡತಿ ಮತ್ತು ಮಗಳಿಗೆ ಸಮಾನವಾಗಿ ಹಂಚಬಹುದು. ಇನ್ನು ಉತ್ತರಾಧಿಕಾರಿ ಅಂದ್ರೆ ಅದರ ಬಗ್ಗೆ ನಾವು ಯಾವುದೇ ದಾಖಲೆಗಳನ್ನ ಮಾಡಿಲ್ಲ. ಪರಂಪರೆ ಪ್ರಕಾರ ನರಸಿಂಹರಾವ್ರವರಿಗೆ ತಮ್ಮ ಇರೋದ್ರಿಂದ ಅವರೇ ಉತ್ತರಾಧಿಕಾರಿ ಆಗ್ತಾರೆ. ಮಿಸ್ಟರ್ ನರಹರಿ ರಾವ್ ರವರು ಏನ್ ಹೇಳ್ತಾ ಇದ್ರಿ ಲೈವ್ ಸಾಬ್ರೆ? ಅಣ್ಣನ ನಂತರ ನಾನು. ನೀವು ಹುಟ್ಟಿದ್ದು 1 ಏಪ್ರಿಲ್ 1973. ಬಟ್ ನರಹರಿ ರಾವ್ ಹುಟ್ಟಿರೋದು 24 ಮಾರ್ಚ್ 1973. ಬರ್ತ್ ಸರ್ಟಿಫಿಕೇಟ್ ತೋರಿಸಿ. ಸುಳ್ಳು. ಇದರಲ್ಲೇನು ಮೋಸ ಇದೆ. ಅಯ್ಯ, ಬರ್ತ್ ಸರ್ಟಿಫಿಕೇಟ್ ಇದೆಯಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ನೀವೆಲ್ಲ ಸೇರಿ ನನ್ನನ್ನು ಮೂರ್ಛೆಗೊಂಡಿದ್ದೀರಾ. ನೋ, ನಾನು ನಂಬಲ್ಲ. ಇದೆಲ್ಲ ಸುಳ್ಳು. ಹಲೋ, ನಮಸ್ಕಾರ ನಾಣಿಯವರೇ. ನಾನು ಇನ್ಸ್ಪೆಕ್ಟರ್ ಭರಣಿ ಮಾತಾಡ್ತಾ ಇದ್ದೀನಿ. ಹೇಳಿ ಇನ್ಸ್ಪೆಕ್ಟ್ರೆ, ಏನಾದ್ರೂ ಗೊತ್ತಾಯ್ತಾ? ಎಲ್ಲ ಗೊತ್ತಾಗಿದೆ, ಆದ್ರೆ ನಾಗರಾಜನ್ನ ಬೇಲ್ ಮೇಲೆ ಬಿಡುಗಡೆ ಮಾಡ್ಬೇಕಾಗುತ್ತೆ. ಯಾಕೆ? ಅವನಿಂದ ಹೆಚ್ಚು ಪ್ರಯೋಜನ ಆಗೋ ತರ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅವನ ವಿರುದ್ಧ ಯಾವ ಸ್ಟ್ರಾಂಗ್ ಕೇಸು ಇಲ್ಲ. ವಿಶ್ವನ್ಗೆ ಅವನಿಗೆ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ವಾ ಇನ್ಸ್ಪೆಕ್ಟ್ರೆ? ಅದು ತಿಳಿದ್ರು ಈ ಕೊಲೆ ಪ್ರಯತ್ನದಲ್ಲಿ ವಿಶ್ವ ಒಬ್ಬನೇ ಭಾಗಿಯಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಡಿ. ಓಕೆ, ಬಾಯ್. ನರಹರಿನ ಮನೆ ಯಜಮಾನ ಮಾಡಬೇಕು ಅಂತ ಇಷ್ಟೆಲ್ಲ ನಾಟಕ ಆಡ್ಬಿಟ್ಟಿಯೇನೆ ಮುದುಕಿ. ಮೊದಲು ನಿಂತಿಥಿ ಮಾಡಬೇಕು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನೇ ಮಾಡ್ತೀಯಾ? ನಿನ್ನ ತುಳ್ಕೊಂಡು ಹೋಗ್ಬಿಡ್ತೀನಿ. ನಿನ್ನ ವರ್ಷಣ ಕೈಗೆ ಬಳೆ ತೊಟ್ಟಿದ್ರು ಹೊಲದಲ್ಲಿ ಕೆಲಸ ಮಾಡಿರೋ ಕೈ ಇದು, ಮರಿಬೇಡಿ. ಎರಡು ತಲೆ ನಾಗ ಹೌ ನೀವು. ನಿನ್ನಂಥವನು ನಂಬುದ್ನಲ್ಲ, ನಾನು ಎಕ್ಕಡ ಹೊಡ್ಕೋಬೇಕು. ನಿನಗೆ ಬೇಕಾದಾಗೆ ಬರ್ತ್ ಸರ್ಟಿಫಿಕೇಟ್ ನ ತಿರುಗಿಸ್ಕೊಂಡು ನನ್ನ ಬದುಕಲ್ಲೇ ಆಟ ಆಡ್ಬಿಟ್ಯಾ. ಸಿಂಹಾಸನಕ್ಕೋಸ್ಕರ ತಲೆಗಳು ಉರುಳಿವೆ. ಅಪ್ಪ ಮಗ, ಅಣ್ಣ ತಮ್ಮ ಹೊಡೆದಾಡ್ಕೊಂಡು ಸತ್ತಿದ್ದಾರೆ. ನೀವು ಅದೇ ದಾರಿನಲ್ಲಿದ್ದೀರಾ. ಮಧ್ಯ ನಿಷ್ಠಾವಂತ ಮಂತ್ರಿ ನಾನಿದ್ದೀನಿ. ನಿಮ್ಮ ಅದೃಷ್ಟನೋ ಅಥವಾ ನಿಮ್ಮಂತ ದಡ್ಡ ಸಿಕ್ಕಿದ್ದು ನನ್ನ ದುರದೃಷ್ಟನೋ ಗೊತ್ತಾಗ್ತಾ ಇಲ್ಲ. ಕೇಳಕ್ ಬೇಡ, ನನ್ನ ಕೊಂದು ಹಾಕ್ಬಿಡ್ತೀನಿ. ಆಟದಲ್ಲಿ ಸೋತಿದ್ದೀರಾ. ಸೋಲೆ ಗೆಲುವಿನ ಮೂಲ ಅಂತಾರೆ. ಮತ್ತೆ ಪ್ರಯತ್ನ ಮಾಡಿ, ಗೆದ್ರೂ ಗೆಲ್ಲಬಹುದು. ಎಲ್ಲಿವರೆಗೆ ನರಸಿಂಹರಾವ್ ಅವರಿಗೆ ಜ್ಞಾನ ಬರೋದಿಲ್ವೋ ಅಲ್ಲಿವರೆಗೆ ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಮಾಡಬೇಕಾದ್ರೆ ಸಾವಿತ್ರಿ ಮೇಡಮೇ ಸಹಿ ಮಾಡಬೇಕು. ಈಗ ಸಾವಿತ್ರಿ ಮೇಡಮ್ಗೆ ಹಕ್ಕು ಕೊಡಬೇಕಾದ್ರೆ ಆಕೆಗೆ ಇತರೆ ವಾರಸ್ದಾರರು ಸಹಿ ಮಾಡಬೇಕಷ್ಟೇ. ಸರಿ ಸರ್, ಅದನ್ನೆಲ್ಲ ನಾನು ರೆಡಿ ಮಾಡ್ತೀನಿ. ನಾನು ಅದಕ್ಕೆ ಸಹಿ ಮಾಡ್ತೀನಿ ಅಂತ ನಿಮ್ಗೆ ಅನ್ಸತ್ತಾ? ನಿನ್ನ ಸಹಿ ಯಾರಿಗೆ ಬೇಕು? ನಮಗ್ ಬೇಕಾಗಿರೋದು ನರಹರಿ ಸಹಿ. ಅವನ್ ಸಹಿ ಮಾಡ್ತಾನೆ, ಅದ್ ನನಗೆ ಚೆನ್ನಾಗಿ ಗೊತ್ತು. ಸಾವಿತ್ರಿ ಬಾಮ್ಮ. ಹೇಮ್ಯಾ, ಈಗಿಂದ ಊರು ಹೊರಡು. ಏನು ವಿಷಯ ಸಾಹೇಬ್ರೆ? ಅದನ್ನ ಆಮೇಲೆ ಹೇಳ್ತೀನಿ. ತಹಶೀಲ್ದಾರ್ ಆಫೀಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಹೇಳು. ಆ ಮೇಲುನ್ಕೆರಿ ಸದಾಶಿವ, ಆ ಮೀಸೆ ಮಾದೇವ, ತಿಮ್ಮಪ್ಪಣ್ಣ, ಇನ್ನೂ ಇಬ್ಬರಿದ್ದಾರೆ. ಸಾವಿತ್ರಿ